ಕಳೆದ ಹಲವು ವರ್ಷಗಳಿಂದ ಖಾಸಗಿ ಕಟ್ಟಡದಲ್ಲಿ ಬಾಡಿಗೆ ರೂಪದಲ್ಲಿ ಕಾರ್ಯಾಚರಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಆರ್ಟಿಒ ಕಚೇರಿಗೆ ಸ್ವಂತ ಕಚೇರಿ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಕಟ್ಟಡದ ಪಾರ್ಕಿಂಗ್ ಜಾಗದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಈ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಇದರಿಂದ ತೊಂದರೆಯಾಗುತ್ತಿದ್ದು, ಕಚೇರಿಯನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಒತ್ತಾಯ ಕೇಳಲಾರಂಭಿಸಿದೆ. ಆದರೆ ಇಲ್ಲಿನ ಸಿಬ್ಬಂದಿಗಳು ಮಾತ್ರ ಎಲ್ಲದಕ್ಕೂ ಒಗ್ಗಿಕೊಂಡಿದ್ದು, ಇಲ್ಲಿದ್ದರೆ ಎಲ್ಲದಕ್ಕೂ ಉತ್ತಮ ಎನ್ನುವ ಮನಸ್ಥಿತಿಯಲ್ಲಿದ್ದಾರೆ. ಬಂಟ್ವಾಳದ ಮೆಲ್ಕಾರ್ನ ಖಾಸಗಿ ಕಟ್ಟಡದಲ್ಲಿ 2018ರಲ್ಲಿ ಬಂಟ್ವಾಳ ಆರ್ಟಿಒ ಕಚೇರಿಯನ್ನು ಆರಂಭಿಸಲಾಗಿದೆ. ಅಂದಿನಿಂದ ಇಂದಿನವರೆಗೂ ಅಂದರೆ ಸರಿಸುಮಾರು 8 ವರ್ಷಗಳಿಂದ ಈ ಕಚೇರಿ ಖಾಸಗಿ ವ್ಯಕ್ತಿಗೆ ಬಾಡಿಗೆ ನೀಡಿ ಕಾರ್ಯಾಚರಿಸುತ್ತಿದೆ. ತಾತ್ಕಾಲಿಕವಾಗಿ ಈ ಕಟ್ಟಡದಲ್ಲಿ ಕಚೇರಿಯನ್ನು ಆರಂಭಿಸಲಾಗಿತ್ತಾದರೂ ಬಳಿಕ ಇದೇ ಖಾಸಗಿ ಕಟ್ಟಡಕ್ಕೆ ಎಲ್ಲರೂ ಒಗ್ಗಿಕೊಂಡ ಪರಿಣಾಮ ಹಲವು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಕಚೇರಿಗಾಗಿ ಖಾಸಗಿ ಕಟ್ಟಡದ ನೆಲ ಅಂತಸ್ತು ಮತ್ತು ಪಾರ್ಕಿಂಗ್ ಸ್ಪೇಸ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಇಲ್ಲಿ ವಾಹನಗಳ ಚಾಲನಾ ಪರೀಕ್ಷೆ ನೀಡಲು ಸರಿಯಾದ ಮೈದಾನವಿಲ್ಲ. ಇರುವ ಸಣ್ಣದೊಂದು ಮೈದಾನದಲ್ಲಿ ಫಿಟ್ನೆಸ್ಗಾಗಿ ಬರುವ ವಾಹನಗಳು, ನೋಂದಣಿಗಾಗಿ ಬರುವ ವಾಹನಗಳು ನಿಲ್ಲುವುದರಿಂದ ಇಲ್ಲಿನ ಅಧಿಕಾರಿಗಳು ವಾಹನ ಚಾಲನಾ ಪರೀಕ್ಷೆಗಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನೇ ತಮ್ಮ ಪರೀಕ್ಷಾ ಮೈದಾನವನ್ನಾಗಿ ಮಾಡಿಕೊಂಡಿದ್ದಾರೆ. ಡ್ರೈವಿಂಗ್ ಸ್ಕೂಲ್ಗೆ ಸೇರಿದ 10ಕ್ಕೂ ಮಿಕ್ಕಿದ ವಾಹನಗಳನ್ನು ಮೇಲ್ಕಾರಿನಿಂದ ಮಾಣಿ ತನಕ ನೇರವಾಗಿ ಓಡಿಸಿ ಇಲ್ಲಿ ವಾಹನ ಚಾಲನಾ ಪರೀಕ್ಷೆಯ ಪ್ರಕ್ರಿಯೆಗಳು ಮುಗಿಯುತ್ತವೆ. ವಾಹನಗಳನ್ನು ಹಿಂದೆ ಓಡಿಸುವ, ಸಿಗ್ನಲ್ ತೋರಿಸುವ, ಪಾರ್ಕ್ ಮಾಡಲು ಅನುಸರಿಸಬೇಕಾದ ಯಾವ ನಿಯಮಗಳ ಪರೀಕ್ಷೆಯೂ ಇಲ್ಲಿ ನಡೆಯುವುದಿಲ್ಲ. ಪರೀಕ್ಷೆ ನಡೆಸುವ ಅಧಿಕಾರಿ ಕಾರಿನ ಮುಂಭಾಗದಲ್ಲಿ ಕುಳಿತು ಕಾರನ್ನು ಮುಂದಕ್ಕೆ ಚಲಾಯಿಸಲು ಸೂಚಿಸುತ್ತಾರೆ. ಒಬ್ಬನ ಬಳಿಕ ಇನ್ನೊಬ್ಬ ಡ್ರೈವಿಂಗ್ ಸೀಟ್ಗೆ ಬಂದು 100 ಮೀಟರ್ ವಾಹನ ಓಡಿಸಿದ್ದಲ್ಲಿ ಇಲ್ಲಿ ಲೈಸೆನ್ಸ್ ಸಿಗುತ್ತದೆ. ಸ್ವಲ್ಪ ನೀರಿದಲ್ಲ, ಹೆಸರಿಗಾಗಿ ಟ್ರೈನ್ ಕುಡಿಯೋರಿಗೆಲ್ಲ ಸ್ವಲ್ಪ ಕಷ್ಟ. ಈಗ ಪ್ರೈವೇಟ್ ಅಲ್ಲಿ ಆಗ್ತದೆ. ನಿಮ್ಮ ಒತ್ತಾಯ ಏನು? ಯಾವುದು ನಿಮ್ಮ ಒತ್ತಾಯ ಏನು? ಇದು ಗವರ್ಮೆಂಟ್ ಏನಂದ್ರೆ ಸ್ವಂತ ಇದು ಆಗ್ಬೇಕಂತ ಹೇಳಿ ಅಭಿವೃದ್ಧಿ ಆಗಬೇಕಾಗಿ ಗವರ್ಮೆಂಟ್ ಜಾಗದಲ್ಲಿ ಕೊಡ್ಬೇಕಂತ ಹೇಳಿ ಸರ್ಕಾರದಲ್ಲಿ ವಿನಂತಿ. ಮತ್ತೆ ಈಗ ಹೊಸತ್ತು ಹೇಗೆ ಕಷ್ಟ ಅಂತ ಸಿಂಗಲ್ ರೋಡ್ ಆಗಿ ಡೌನ್ ಸಡನ್ ಅರ್ಧ ಕಲ್ತವರು ಇರುವುದು, ಹಾಗಾಗಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್. ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸ ನಡೆಯಬೇಕಿದ್ದಲ್ಲಿ ಮಧ್ಯವರ್ತಿಗಳ ಸಹಾಯ ಇಲ್ಲಿ ಅನಿವಾರ್ಯವಾಗಿದೆ. ಅತ್ಯಂತ ಸುಲಭವಾಗಿ ಇಲ್ಲಿ ಚಾಲನಾ ಪರವಾನಿಗೆ ಸಿಗುತ್ತದೆ ಎನ್ನುವ ಕಾರಣಕ್ಕಾಗಿ ಕೇರಳ ರಾಜ್ಯದಿಂದಲೇ ಜನ ಇಲ್ಲಿಗೆ ಲೈಸೆನ್ಸ್ ಮಾಡಿಸಲು ಬರುತ್ತಾರೆ. ಕೇರಳದ ಚಾಲನಾ ಪರವಾನಿಗೆ ಪಡೆಯಲು ಕೊಂಚ ಕಷ್ಟವಿರುವ ಕಾರಣ ದಿನಕ್ಕೆ 10-20 ಕೇರಳ ರಾಜ್ಯದ ಜನ ಇಲ್ಲಿ ಲೈಸೆನ್ಸ್ಗಾಗಿ ಅರ್ಜಿ ಸಲ್ಲಿಸಿ ಲೈಸೆನ್ಸ್ ಅನ್ನು ಪಡೆದುಕೊಳ್ಳುತ್ತಿದ್ದಾರೆ. ಅಲ್ಲದೆ ಈ ಕಚೇರಿಗೆ ಬರಲು ಸರಿಯಾದ ರಸ್ತೆಯ ಸಂಪರ್ಕವೂ ಇಲ್ಲದ ಕಾರಣ ಇಕ್ಕಟ್ಟಿನ ವಾತಾವರಣವೂ ಇಲ್ಲಿದೆ. ಬಂಟ್ವಾಳದಲ್ಲಿ ಸಾಕಷ್ಟು ಸರಕಾರಿ ಭೂಮಿ ಖಾಲಿ ಇದ್ದು, ಸರಕಾರಿ ಕಟ್ಟಡಗಳು ಗಿರಾಕಿಗಳಿಲ್ಲದೆ ಖಾಲಿ ಬಿದ್ದಿವೆ. ಖಾಸಗಿ ವ್ಯಕ್ತಿಗಳಿಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ನೀಡುವ ಬದಲು ಖಾಲಿಯಾಗಿರುವ ಸರಕಾರಿ ಕಟ್ಟಡಕ್ಕೆ ಈ ಕಚೇರಿಯನ್ನು ವರ್ಗಾಯಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮೂಲಗಳ ಪ್ರಕಾರ ಖಾಸಗಿ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿರುವ ಈ ಕಚೇರಿಗೆ ತಿಂಗಳಿಗೆ 3 ಲಕ್ಷಕ್ಕೂ ಮಿಕ್ಕಿ ಬಾಡಿಗೆಯನ್ನು ಕಟ್ಟಲಾಗುತ್ತಿದೆ. ಅದೇ ಹಣವನ್ನು ಸರ್ಕಾರದ ಖಾಲಿ ಕಟ್ಟಡಕ್ಕೆ ಬಳಸಿದ್ದಲ್ಲಿ ಸುಸಜ್ಜಿತ ಕಚೇರಿ ಸಾರ್ವಜನಿಕರ ಅನುಕೂಲಕ್ಕೆ ಸಿಗಲಿದೆ. ಸಮಸ್ಯೆ ಏನೂ ಇಲ್ಲ. ಕಳೆದ 8 ವರ್ಷಗಳಿಂದ ಖಾಸಗಿ ಜಾಗೆಯಲ್ಲಿ ಬಂಟ್ವಾಳ ಆರ್ಟಿಒ ಇಲ್ಲಿ ಮಾಡಿದ್ದಾರೆ. ನಾನು ಹೇಳುವುದು ಅಂದ್ರೆ ಇಲ್ಲಿ ಈಗಲಿಂದಲ್ಲ, ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಪಬ್ಲಿಕ್ಗೆ ತುಂಬಾ ತೊಂದರೆ ಉಂಟು. ಟ್ರೈನಿಂಗ್ ಕೊಡುವುದಾಗ್ಲಿ, ಇಲ್ಲಿ ನೋಡಿ ಇಲ್ಲಿ ಗ್ರೌಂಡ್ ಎಲ್ಲ ಹೇಗೆ ಉಂಟು, ಇಲ್ಲಿ ಒಂದು ಸರಿ ಇಲ್ಲ. ಇಲ್ಲಿ ಹೇಳಿದ್ರೆ ಅವರು ಏನು ಹೇಳ್ತಾರೆ, ನಮಗೆ ಬೇರೆ ಜಾಗ ಇಲ್ಲ ಅಂತ. ಇಲ್ಲಿ ಉಂಟಲ್ಲ ಸರ್, ಖಾಸಗಿ ಜಾಗದಲ್ಲಿ ಯಾಕೆ ಮಾಡಬೇಕು? ನಮ್ಮ ಬೀಚ್ ರೋಡ್ನಲ್ಲಿ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಉಂಟು, ಅದರ ಮೇಲೆ ಕಳೆದ 8 ವರ್ಷಗಳಿಂದ ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ. ಈಗಲೂ ಅಲ್ಲಿ ಖಾಲಿ ಉಂಟು, ಎಲ್ಲಾ ಕಟ್ಟಡ ಖಾಲಿ ಉಂಟು. ಆಗಿರುವಾಗ ಖಾಸಗಿ ಬಿಲ್ಡಿಂಗಿಗೆ 4 ಲಕ್ಷ ಬಾಡಿಗೆ ಕೊಟ್ಟು, ಮೊದಲು 2 ಲಕ್ಷ ಇತ್ತಂತೆ, ಈಗ 4 ಲಕ್ಷ ತನಕ ಬಂದಿದೆ. ಇಷ್ಟು ಒಂದು ಗವರ್ಮೆಂಟ್ ಇಂದ ಬೊಕ್ಕಸದಿಂದ ಹಣ ತೆಗೆದು ಇಲ್ಲಿ ಕೊಟ್ಟು ಮಾಡಬೇಕಂತ ಅವಶ್ಯಕತೆ ಏನುಂಟು? ಬಂಟ್ವಾಳ ತಾಲೂಕಲ್ಲಿ ಎಷ್ಟೋ ಗವರ್ಮೆಂಟ್ ಲ್ಯಾಂಡ್ಗಳಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬಂಟ್ವಾಳ.